Hi, hello fam, welcome to my channel Jamuna Virani. ನಾನು ಈ ಒಂದು ವಿಡಿಯೋಗೆ ಒರಿಜಿನಲ್ ವಾಯ್ಸ್ನ ಕೊಡ್ತಾ ಇಲ್ಲ, ಯಾಕೆ ಅಂತಂದರೆ ಆಲ್ಮೋಸ್ಟ್ ಸಮ್ ಕ್ಲಿಪ್ಪಿಂಗ್ಸ್ ಆರ್ ಮಿಸ್ಸಿಂಗ್ ಇಯರ್. ಸೊ ಅದರಿಂದ ಚೌಡೇಶ್ವರಿಂದ ಟೆನ್ ಫ್ಯಾಕ್ಟ್ರಿ ರೀಚ್ ಆಗಿ ತುಂಬ ಕಷ್ಟ ಆಯಿತು. ಲಾಂಗ್ ಜರ್ನಿನೇ ಅನ್ನಿಸ್ಬಿಟ್ಟು ಆ ಟ್ರಾಫಿಕ್ಕಿಂದ ನೋಡಿ. ಸದ್ಯ ಬಸ್ ಸ್ಟಾಪ್ ಹೋಗಿದ ತಕ್ಷಣ ಬಸ್ ಸಿಕ್ತು ನಮಗೆ. ತುಂಬ ಟೈಮ್ ಆಯಿತು. ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಊರಿಗೆ ಹೋಗ್ತಿದ್ದೀವಿ. ಸೊ ಇದು ಆ ರೋಡ್, ಆ ಕ್ಲೌಡ್ಸ್ ಎಲ್ಲ ನಿಜವಾಗ್ಲೂ ತುಂಬ ಸೂಪರಾಗಿತ್ತು. ಅದೇ ರೀತಿ ಅಂದರೆ ಊರಿಗಿಂತ 5 ಕಿಲೋಮೀಟರ್ಸ್ ಹಿಂದೆ ನಾವು ಇಳಿಬೇಕಿತ್ತು. ಅಲ್ಲಿ ಇಳ್ಕೊಂಡು ಅಲ್ಲಿ ನಮ್ಮ ಮಾವ ಆಟೋ ಕಳಿಸಿದ್ರು. ಆಟೋನ ತೊಗೊಂಡು ಆಟೋಲ್ಲಿ ಮನೆಗೆ ಹೋದ್ವಿ. ನಮ್ಮ ಡ್ಯಾಡಿ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ಫೋನ್ ತೊಗೊಂಡಮ್ಮ ಅಂತ. ಯಾಕೆ ಅಂತ ಅಂದರೆ ನನ್ನ ತಂಗಿ ಅಲ್ಲಿಂದ ಆಟೋದಲ್ಲಿ ಬರಬೇಕಾದ್ರೆ ಅವಳು ಇಳಿದಿದ ತಕ್ಷಣ ಫೋನ್ ಬಿದ್ದೋಯ್ತು. ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಫೋನ್ ಕೆಳಗಿತ್ತು. ಸೊ ಅದಕ್ಕೆ ಫೋನ್ ಎಲ್ಲಿ ಅಂತ ಕೇಳಿದ್ರು. ಸೊ ಇಲ್ಲಿಂದ ನಾವು ಈಗ ಊರಿಗೆ ಎಂಟ್ರಿ ಆದ್ವಿ. ಇದು ಊರು ಅಂತಂದರೆ ಅಜ್ಜಿ ಮನೆಯಿಂದ ಒಂದು ಊರು ಗೇಟ್ಗೆ ಒಂದು 10 ಮಿನಿಟ್ಸ್ ಸಮಥಿಂಗ್ ನಡ್ಕೊಂಡು ಬಂದರೆ. ಸೊ ಅಲ್ಲಿಂದ ಅಲ್ಲಿ ನಡ್ಕೊಂಡು ಹೋಗಿ ಅದೇ ರೀತಿ ಫಸ್ಟು ನಾವು ದೊಡ್ಡತ್ತೆ ಮನೆಗೆ ಹೋದ್ವಿ. ನಮಗೆ ದೊಡ್ಡತ್ತೆ ಮನೆಯಲ್ಲಿ ಯಾರೂ ಅಷ್ಟು ಕ್ಲೋಸ್ ಇರಲಿಲ್ಲ. ಚಿಕ್ಕತ್ತೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ಹೀಗೆ ನಾವು ಮನೆ ಕೆಳಗೆ ಹೋದರೆ ಕೆರೆ. ಇದು ನಾನು ಹುಟ್ಟಿದಂಥ ಮನೆ ಬಾಗಿಲು, ಅಂದರೆ ಯಾರಿಲ್ಲ ಆ ಮನೆಯಲ್ಲಿ, ಖಾಲಿ ಇದೆ. ಸೊ ಆ ಮನೆದೊಂದು ಇದು ಹಸು ಕಟ್ಟಾಕೋ ಜಾಗ ಇದು. ಸೊ ಅದೇ ರೀತಿ ಹಾಗೆ ಕೆಳಗೆ ಹೋಗ್ತಾ ಇದ್ದರೆ ಅದೇ ರೂಟಲ್ಲಿ ಕೆರೆ ಬರುತ್ತೆ, ಊರ ಕೆರೆ, ಅದು ತೋರಿಸ್ತೀನಿ. ಇಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ ನಮ್ಮ ಮಾವ ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ಯಾ, ಎಷ್ಟು ವ್ಯೂವ್ಸ್ ಬಂದಿದೆ, ಎಷ್ಟಿದ್ದಾರೆ ಅಂತೆಲ್ಲ ಕೇಳ್ತಾಯಿದ್ರು ನಮ್ಮ ಮಾವ. ಸೊ ಅದನ್ನು ಹಾಗೆ ಹೇಳ್ಕೊಂಡು ನಮ್ಮ ಡ್ಯಾಡಿ ಎಷ್ಟು ವೀಡಿಯೋಸ್ಗೆ ಅಷ್ಟೇ ಜನ ಸಬ್ಸ್ಕ್ರೈಬರ್ಸ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಪ್ಲೀಸ್ ಯಾರೂ ನನ್ನ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ನನ್ನ ಚಾನಲ್ನ, ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲೇನು ಹೇಳ್ತಿದ್ದೀನಿ ಅಂತಂದರೆ, ಇದು ಯಾವ ಊರು ಅಂತ ಯೋಚನೆ ಮಾಡ್ತಿದ್ದೀರಾ, ಇದು ನಮ್ಮ ಮಮ್ಮಿ ಊರು. ನಮ್ಮ ಮಮ್ಮಿ ಊರು ಅಂದರೆ ನಮ್ಮ ಮಮ್ಮಿ ಹುಟ್ಟು ಬೆಳೆದಂಥ ಊರು. ಅದೇ ರೀತಿ ಈಗ ನಾವು ಇಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಊರಿನ ಬೆಟ್ಟ. ನಮ್ಮ ಮಮ್ಮಿ ಇಲ್ಲೆಲ್ಲೋ ಇದ್ರು ಅನ್ಸುತ್ತೆ, ಕರಿತಿದ್ದೆ ನಮ್ಮ ಮಮ್ಮಿ, ಸಿಗಲಿಲ್ಲ ನನಗೆ. ಓಕೆ, ಈ ಕಡೆ ಇರೋದು ನಮ್ಮ ಮಾವ ಅವ್ರದ್ದೇ ಜಾಗ, ಈ ಕಡೆ ಇರೋದು ನಮ್ಮ ಮಾವ ಅವ್ರದ್ದೇ ಜಾಗ. ಮಧ್ಯ ಕೆರೆ ಮತ್ತು ಅದು ಬೆಟ್ಟ. ನಮ್ಮ ಮಮ್ಮಿಯವ್ರ ಬಿಲ್ಡಿಂಗಿಂದ ನಿಂತ್ಕೊಂಡು ನೋಡಿದ್ರೂ ಸೂಪರ್ ವ್ಯೂ ಇರುತ್ತೆ. ಬೆಳಗ್ಗೆ ಹೊತ್ತಾಗಲಿ ಸನ್ಸೆಟ್ಟಲ್ಲಾಗಲಿ ತುಂಬ ಚೆನ್ನಾಗಿರುತ್ತೆ. ಅದು ನಾನು ಎಲ್ಲೂ ವೀಡಿಯೋಸ್ ತಗೊಳ್ಳಿಲ್ಲ. ಇನ್ ಕೇಸ್ ಯಾವುದಾದ್ರೂ ಒಂದು ಫೋಟೋ ಇದ್ದರೂ ಸಹ ನಾನು ಹಾಕ್ತೀನಿ. ಯಾರ್ದೋ ಕುರಿಗಳು ತುಂಬ ಕ್ಯೂಟಾಗಿ, ತುಂಬ ಹಳ್ಳಿ ವೈಬ್ಸ್ ಅಂದ್ರೇ ಒಂಥರ ಅಲ್ವಾ, ಫುಲ್ ಗ್ರೀನಿಶ್ ಆಗಿ ಪೀಸ್ಫುಲ್ ಅಂತಲೇ ಹೇಳ್ಬೋದು. ಬರೀ ಪ್ರಾಣಿಗಳು, ಕೆರೆ, ಬಾವಿ ಇವನ್ನೇ ನೋಡ್ಬೋದು ನಾವು. ಅದೇ ರೀತಿ ಹೋಗಿ ಆ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಅದು ಎಂಜಾಯ್ ಮಾಡ್ತೀವಲ್ವಾ, ರಿಯಲಿ ವರ್ತ್. ಆಫ್ಟರ್ 3-4 ಇಯರ್ಸ್ ನಾವು ನಮ್ಮ ಮಮ್ಮಿ ಊರಿಗೆ ಹೋಗಿದ್ದಿದ್ದು. ಅಂದರೆ ನಮಗೆ ಲೀವ್ ಸಿಗದೆ ಇರೋ ಕಾರಣ ನಾವು ಜಾಸ್ತಿ ಆ ಊರಿಗೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಓಕೆ, ಸಮ್ ಫಂಕ್ಷನ್ ಇತ್ತು, ನಮ್ಮ ಮಾವ ಕರೆದಿದ್ರು, ದೊಡ್ಡ ಮಾವ ಅವ್ರ ಮಗನೂ ಕರೆದಿದ್ರು ಅಂತ ನಾವು ಹೋಗಲೇಬೇಕಾಗಿತ್ತು, ಹೋದ್ವಿ. ಅದೇ ರೀತಿ ನಮ್ಮಮ್ಮ ಏನಂತಿದ್ರೆ ಗೊತ್ತಾ, ಹೇಳು ನಮ್ಮಮ್ಮ ಬಟ್ಟೆ ಒಗಿತಿದ್ದು ಜಾಗ ಹಾಗೆ ಹೀಗೆ ಅಂತಿದ್ದು. ನಮ್ಮಮ್ಮ ನಿಜವಾಗ್ಲೂ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಮಮ್ಮ ಅವ್ರ ಫ್ರೆಂಡ್ಸಿಗೆ ಅವಲಕ್ಕಿ, ಬೆಲ್ಲ, ಮಾವಿನಕಾಯಿ ಈ ಥರ ತಿಂಡಿ ಕೊಟ್ಟು ನಮ್ಮಮ್ಮ ಫ್ರೆಂಡ್ಸ್ಗಳು ಕೆಲಸ ಮಾಡಿಕೊಡ್ತಿದ್ರು ನಮ್ಮ ಮಮ್ಮಿಗೆ ಮನೆಯಲ್ಲಿ. ಅದೇ ರೀತಿ ನಮ್ಮ ಬೆಟ್ಟಕ್ಕೆ ಹೋಗೋ ರೂಟು ಅಲ್ಲಿ ಒಂದು ಕಟ್ಟೆ ಕಾಣಿಸ್ತಿತ್ತಲ್ಲ, ಅದರ ಮೇಲೆ ಹೋಗಬೇಕಿತ್ತು. ಸೊ ಅದೇ ರೀತಿ ಇವಾಗ ಪೇಷನ್ಸ್ ಇರಲಿಲ್ಲ, ಅಂದರೆ ಬೆಟ್ಟಕ್ಕೆ ಹೋಗೋಷ್ಟು ಪೇಷನ್ಸ್ ಇರಲಿಲ್ಲ. ಯಾಕಂದರೆ ದೊಡ್ಡತ್ತೆ ಮನೆ, ಚಿಕ್ಕ ಮಾವ ಮನೆ, ದೊಡ್ಡ ಮಾವ ಮನೆ ಅಂತ ಓಡಾಡ್ತಾನೆ ಇದ್ವಿ. ಇದು ಬಾವಿ ವಿಡಿಯೋ. ಅಂದರೆ ಆ ಬಾವಿ ತುಂಬ ನೀರು ಚೆನ್ನಾಗಿರುತ್ತೆ. ಬಟ್ ಒಂದು ಸಿಚುವೇಶನ್ ನಡೀತು, ಸೊ ಅದರಿಂದ ಯಾರೂ ಅದ್ರಲ್ಲಿ ಹೋಗೋದಿಲ್ಲ. ಇದು ಕೆರೆ, ತುಂಬ ನೀರಿರಬೇಕಿತ್ತು. ಹೇಗೆ ಅಂತ ಅಂದರೆ, ನಾನೀಗ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವಾ ಲೈನು, ಆ ಲೈನಷ್ಟು ನೀರಿರಬೇಕಿತ್ತು. ಆ ಲೈನಷ್ಟು ನೀರು ತುಂಬಿ ಇದು ಬೆಟ್ಟಕ್ಕೆ ಹೋಗೋದು ಕಟ್ಟೆ ಇದು, ಅದನ್ನು ಹರಿತಿತ್ತು ಆ ಕಡೆ ಹರಿಬೇಕಾದ್ರೆ ಫಾಲ್ಸ್ ಥರನೇ ಎಷ್ಟು ಸೂಪರಾಗಿ ಕಾಣಿಸ್ತಿತ್ತು ಅಂದರೆ ನೀರು ಅಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು.
ಹಾಗೆ ನಮ್ಮಮ್ಮ ನೀರಲ್ಲಿ ಕಾಲೆಲ್ಲ ಇಟ್ಟು ಆಟ ಆಡಿ, ಹಾಗೆ ಅವರು ಅಂದರೆ ಆ ಕಡೆ ಬೆಟ್ಟದ ಕಟ್ಟೆ ಇದೆಯಲ್ಲ ಆ ಕಡೆಗೆ ನಮ್ಮ ಮಮ್ಮಿದು ಸ್ವಲ್ಪ ಜಾಗ ಇದೆ, ಅದನ್ನು ತೋರ್ಸೋಕೆ ಹೋಗಿದ್ದು. ಅದೇ ರೀತಿ ನಾನು ಒಂಚೂರು ಆಟ ಆಡಿ ನೀರಲ್ಲಿ. ಸೊ ಎದ್ದು ಬಂದು ನಮ್ಮ ಮಮ್ಮಿಯವರು ಆ ಕಡೆಯಿಂದ ಬಂದರು. ಸೊ ಅಲ್ಲೇ ಕೂತ್ಕೊಂಡು ನಮ್ಮ ಮಮ್ಮಿಗೆ ಹಾಯ್ ಹೇಳು ಅಂತ ಹೇಳ್ತಿದ್ದೆ. ಆಮೇಲೆ ನಮ್ಮ ಮಮ್ಮಿ ಹೇಳಿದ್ರು ನಾನು ಹುಟ್ಟಿದೂರು ಹಾಗೆ ಹೀಗೆ, ಕೃಪಾ ಹುಟ್ಟಿದೂರಲ್ಲ ಅಂತ ಹೇಳಿಬಿಟ್ಟು. ಓಕೆ, ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಅಂದರೆ ಮನೆ ತುಂಬ ಜನ ಇದ್ದರು. ಸೊ ನಾವೇನು ಮಾಡಿದ್ವಿ, ಈ ಥರ ಬಂದು ಕೂತ್ಕೊಂಡು ಅಲ್ಲಿ ಆಟ ಆಡ್ತಿದ್ವಿ. ನನ್ನ ತಂಗಿ ಅಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ನೀರಲ್ಲಿ ಆಟ ಆಡ್ತಿದ್ಲು ಫ್ರೆಂಡ್ ಜೊತೆ ಮಾತಾಡಿಕೊಂಡು ಫೋನಲ್ಲಿ, ನಮ್ಮ ಲೈವಲ್ಲೆಲ್ಲ. ಸರಿ, ಅದೇ ರೀತಿ ಮತ್ತು ಏನು ಹೇಳಬೇಕು ಅಂದರೆ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ ವೀಡಿಯೋಸ್ ಏನು ಮಾಡೋದು ಅಂತ ಗೊತ್ತಿಲ್ಲ ಮಮ್ಮಿ ಆ ಥರ ಅಂತ ಹೇಳಬೇಕಾದ್ರೆ ಮಮ್ಮಿ ಐಡಿ ಕೊಡ್ತಿದ್ರು. ಆಮೇಲೆ ಇದು ನಾನೇ ಮಾಡ್ಕೊಂಡಿದ್ದು ನೇಲ್ ಪಾಲಿಶ್ ಹಾರ್ಟ್. ಸೊ ಇದು ಮುಟ್ಟಿದರೆ ಮುನಿ ಅಂತ ಗಿಡ ಇದೆಯಲ್ಲ, ಸೊ ಇದನ್ನು ನೋಡಿದಾಗ ಯಾರ್ಯಾರು ಏನೇನು ನೆನಪಾಗುತ್ತೆ ಅನ್ನೋದನ್ನು ಹೇಳಿ ಒಂಚೂರು. ಹಾಗೆ ಮನೆಗೆಲ್ಲರೂ ಬಂದಿದ್ದರು. ಅದೇ ರೀತಿ ನಮ್ಮ ದೊಡ್ಡ ಮಾವ ಮನೆಗೆ ಹೋಗ್ಬಿಟ್ಟು ಬಂದು ಅಲ್ಲೇ ನಮ್ಮ ಮಮ್ಮಿ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಅವ್ರ ಮನೇಲಿ ತುಂಬ ಚಿಟ್ ಚಾಟ್ ಮಾಡಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಟಾಟಾ.